ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ FIR-ಅಲ್ಲಿ. ಅದರಿಂದ ಅವರ ಅವರ ಸಹೋದರ ಇವತ್ತು ಆ ಎರಡು ಹೆಸರುಗಳನ್ನ ಸೇರಿಸ್ಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ, ನಾವು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮೆಲ್ಲ ಲೀಡರ್ಸು, ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ, ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್. ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ. ಕಾನೂನು ಪ್ರಕಾರ ಕಾನೂನು ಏನಿದೆ ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಪೊಲೀಸರಿಗೆ ಆ ರೈಟ್ಸ್ ಇಲ್ಲ. ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು, ಯಾರಿದು, ಅದರ ಎವಿಡೆನ್ಸು ಅದೆಲ್ಲ. ಇಲ್ಲಿ ಪೊಲೀಸರೇ ಬಿಡೋದು, ಪೊಲೀಸರೇ ಸೇರಿಸೋದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸ್ಬೇಕು ಅಂತೇಳಿ DCP ಕೊಟ್ಟಿದ್ದೀರಿ. ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿ ಹೋಗ್ತಾ ಇದ್ದಾರೆ. ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ನಮ್ಮದು ಫಸ್ಟು ನಮ್ಮದು FIR-ಅಲ್ಲಿ ಸೇರಿಸ್ಬೇಕು ಅನ್ನೋದು, ಆಮೇಲೆ ಅದು FIR ಸೇರಿಸಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಫಸ್ಟು FIR ಆಗಬೇಕು, FIR ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ. ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, BJPಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ, ನಾಳೆ ತೀರ್ಮಾನ ಮಾಡ್ತೀರಿ. ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ, ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ. ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ. ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ FIR-ಅಲ್ಲಿ. ಅದರಿಂದ ಅವರ ಅವರ ಸಹೋದರ ಇವತ್ತು ಆ ಎರಡು ಹೆಸರುಗಳನ್ನ ಸೇರಿಸ್ಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ, ನಾವು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮೆಲ್ಲ ಲೀಡರ್ಸು, ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ, ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್. ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ. ಕಾನೂನು ಪ್ರಕಾರ ಕಾನೂನು ಏನಿದೆ ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಪೊಲೀಸರಿಗೆ ಆ ರೈಟ್ಸ್ ಇಲ್ಲ. ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು, ಯಾರಿದು, ಅದರ ಎವಿಡೆನ್ಸು ಅದೆಲ್ಲ. ಇಲ್ಲಿ ಪೊಲೀಸರೇ ಬಿಡೋದು, ಪೊಲೀಸರೇ ಸೇರಿಸೋದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸ್ಬೇಕು ಅಂತೇಳಿ DCP ಕೊಟ್ಟಿದ್ದೀರಿ. ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿ ಹೋಗ್ತಾ ಇದ್ದಾರೆ. ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ನಮ್ಮದು ಫಸ್ಟು ನಮ್ಮದು FIR-ಅಲ್ಲಿ ಸೇರಿಸ್ಬೇಕು ಅನ್ನೋದು, ಆಮೇಲೆ ಅದು FIR ಸೇರಿಸಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಫಸ್ಟು FIR ಆಗಬೇಕು, FIR ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ. ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, BJPಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ, ನಾಳೆ ತೀರ್ಮಾನ ಮಾಡ್ತೀರಿ. ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ, ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ. ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ. ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ FIR-ಅಲ್ಲಿ. ಅದರಿಂದ ಅವರ ಅವರ ಸಹೋದರ ಇವತ್ತು ಆ ಎರಡು ಹೆಸರುಗಳನ್ನ ಸೇರಿಸ್ಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ, ನಾವು,
ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮೆಲ್ಲ ಲೀಡರ್ಸು, ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ, ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್. ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಯಿತು ಪೊಲೀಸರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ, ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ. ಕಾನೂನು ಪ್ರಕಾರ ಕಾನೂನು ಏನಿದೆ, ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಪೊಲೀಸರಿಗೆ ಆ ರೈಟ್ಸ್ ಇಲ್ಲ. ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು, ಯಾರಿದು, ಅದರ ಎವಿಡೆನ್ಸು ಅದೆಲ್ಲ. ಇಲ್ಲಿ ಪೊಲೀಸರೇ ಬಿಡೋದು, ಪೊಲೀಸರೇ ಸೇರಿಸೋದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸ್ಬೇಕು ಅಂತೇಳಿ DCP ಕೊಟ್ಟಿದ್ದೀರಿ. ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತಾರೆ? ನಮ್ಮ ಫಸ್ಟು ನಮ್ಮದು FIR ಅಲ್ಲಿ ಸೇರಿಸ್ಬೇಕು ಅನ್ನೋದು, ಆಮೇಲೆ ಅದು FIR ಸೇರಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಫಸ್ಟು FIR ಆಗಬೇಕು, FIR ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ. ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, BJPಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ, ನಾಳೆ ತೀರ್ಮಾನ ಮಾಡ್ತೀರಿ. ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ, ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ. ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ. ಏನು ಸೂಸೈಡ್ ನೋಟಲ್ಲಿ ಏನು ಹೆಸರುಗಳಿದೆ ಅದನ್ನು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ FIR ಅಲ್ಲಿ. ಅದರಿಂದ ಅವರ ಅವರ ಸಹೋದರ ಇವತ್ತು ಆ ಎರಡು ಹೆಸರುಗಳನ್ನ ಸೇರಿಸ್ಬೇಕು ಅನ್ನೋದು ನಾವೆಲ್ಲರೂ ಕೂಡ, ಅಶ್ವಥ್ ನಾರಾಯಣ, ನಾವು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ನಮ್ಮೆಲ್ಲ ಲೀಡರ್ಸು, ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟಲ್ಲಿ ಏನಿದೆ, ಯಾಕಂದರೆ ಡೆತ್ ನೋಟ್ ಈಸ್ ದ ಫೈನಲ್. ಡೆತ್ ನೋಟಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಯಿತು ಪೊಲೀಸರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ಫ್ಲೂಯೆನ್ಸಲ್ಲಿ, ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ. ಕಾನೂನು ಪ್ರಕಾರ ಕಾನೂನು ಏನಿದೆ, ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಲಿ. ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಪೊಲೀಸರಿಗೆ ಆ ರೈಟ್ಸ್ ಇಲ್ಲ. ಕಾನೂನು, ನ್ಯಾಯಾಲಯ, ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು, ಯಾರಿದು, ಅದರ ಎವಿಡೆನ್ಸು ಅದೆಲ್ಲ. ಇಲ್ಲಿ ಪೊಲೀಸರೇ ಬಿಡೋದು, ಪೊಲೀಸರೇ ಸೇರಿಸೋದು ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ಡೆತ್ ನೋಟಲ್ಲಿದೆ ಅವೆಲ್ಲ ಹೆಸರುಗಳನ್ನು ಸೇರಿಸ್ಬೇಕು ಅಂತೇಳಿ DCP ಕೊಟ್ಟಿದ್ದೀರಿ. ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀರಿ. ನಾಳೆನೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತಾರೆ? ನಮ್ಮ ಫಸ್ಟು ನಮ್ಮದು FIR ಅಲ್ಲಿ ಸೇರಿಸ್ಬೇಕು ಅನ್ನೋದು, ಆಮೇಲೆ ಅದು FIR ಸೇರಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಫಸ್ಟು FIR ಆಗಬೇಕು, FIR ಆದಮೇಲೆ ನಮ್ಮದು ಮುಂದಿನ ಹೋರಾಟ ತೀರ್ಮಾನ. ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, BJPಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ, ನಾಳೆ ತೀರ್ಮಾನ ಮಾಡ್ತೀರಿ. ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ, ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತತೆ. ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೀವಿ.